ಶ್ರೀ ನಾಗೇಶ್ ಎನ್ NGK ಪ್ರಾಪರ್ಟೀಸ್ ಮಾಲೀಕರು ಮತ್ತು ಸಮಾಜ ಸೇವಕರು ವೇದಿಕೆ ಮೇಲೆ ಬರಬೇಕಾಗಿವೆ ವಿನಂತಿಸಿಕೊಳ್ತಾ ಇದ್ದೀನಿ. ನಾಗೇಶ್ ಎನ್ ಮೂಲತಃ ರೈತಾಪಿ ಕುಟುಂಬದವರಾದ ನಾಗೇಶ್ ಎನ್ ಅವರು ಉದ್ಯಮಿಯಾಗಿ ಬದುಕು ಕಟ್ಟಿಕೊಂಡ ಸಾಧಕ. NGK ಪ್ರಾಪರ್ಟೀಸ್ ಸಂಸ್ಥೆಯ ಸಂಸ್ಥಾಪಕರಾದ ಇವರು ಇಕೋ ಫ್ರೆಂಡ್ಲಿ ಲೇಔಟ್ ನಿರ್ಮಾಣ ಕಾರ್ಯದಲ್ಲಿ ತೊಡಗಿದ್ದಾರೆ. ಉದ್ಯಮದ ಜೊತೆಗೆ ಸಮಾಜ ಸೇವೆಯಲ್ಲೂ ಮುಂಚೂಣಿಯಲ್ಲಿರೋ ಇವರು ಬಡ ವಿದ್ಯಾರ್ಥಿಗಳಿಗೆ ನೆರವಾದ ದಾನಿ, ಬಡವರ ಚಿಕಿತ್ಸಾ ವೆಚ್ಚ ಭರಿಸುವ ಸೇವಕರಾಗಿದ್ದಾರೆ. ತಮ್ಮ ಸಂಸ್ಥೆಯ ಹಲವರಿಗೆ ನೆರವಾಗಿದ್ದಾರೆ. ಇವರ ಕಾರ್ಯಕ್ಕೆ ಕುಟುಂಬದವರ ಪ್ರೋತ್ಸಾಹವೂ ಇದೆ. ಇವರಿಗೆ ಜಿ ಕನ್ನಡ ನ್ಯೂಸ್ ಯುವರತ್ನ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ. ಕನ್ನಡ ನ್ಯೂಸ್ ಯುವರತ್ನ ಅವಾರ್ಡ್ ಪಡೆದಕ್ಕಾಗಿ ಹಾಗೇನೆ ಎಷ್ಟು ಖುಷಿ ಆಗ್ತಾ ಇದೆ ಸರ್ ಈ ಸಂದರ್ಭದಲ್ಲಿ? ಸರ್, ನಿಜವಾಗ್ಲೂ ನಾವು ಈ ದಿನ ನಮ್ಮ ಯುವ ಸಾಧಕರನ್ನ ಗುರುತಿಸ್ಬಿಟ್ಟು ಎಲ್ರಿಗೂ ಒಂದು ಸಮಾರಂಭದಲ್ಲಿ ಅಭಿನಂದಿಸಿದಂಥ ನಮ್ಮ ಜಿ ಕನ್ನಡ ನ್ಯೂಸ್ ಚಾನಲ್ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಯಾಕೆಂದರೆ ಇವತ್ತು ನಾಡಿನಾದ್ಯಂತ ಮತ್ತು ರಾಜ್ಯಾದ್ಯಂತ ಹೊಸ ಹೊಸ ಸಾಧನೆಗಳು ಮಾಡ್ತಕ್ಕಂಥವ್ರು ತುಂಬ ಜನ ಇದ್ದಾರೆ. ಅಂಥವ್ರನ್ನೆಲ್ಲ ಗುರುತಿಸ್ಬಿಟ್ಟು ಇದನ್ನ ಈ ವೇದಿಕೆ ಮೇಲೆ ಕರ್ಕೊಂಬಂದು ಒಂದು ಸನ್ಮಾನ ಮಾಡೋದಿದೆಯಲ್ಲ, ಅದೆಲ್ರಿಗೂ ಸಾಧ್ಯ ಇಲ್ಲ. ಮತ್ತು ಇಂಥ ಯುವ ಸಾಧಕರನ್ನ ಯಾರಿದ್ದಾರೋ ರಾಜ್ಯಾದ್ಯಂತ ಅವ್ರನ್ನೆಲ್ಲ ಗುರುತಿಸಿ ಇನ್ನಷ್ಟು ಸಂಖ್ಯೆಯಲ್ಲಿ ಮೇಲೆ ನಮ್ಮ ಯಂಗ್ಸ್ ಏನಿದ್ದಾರೆ ಯೂತ್ಸು ಅವ್ರ ಮೇಲೆ ಬರಬೇಕು ಮತ್ತು ಸಾಧನೆ ಕಡೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವೊಂದು ಎರಡು ಮಾತುಗಳನ್ನ ಹೇಳ್ತಾ ಇದ್ದೀವಿ ಸರ್. ನಾವು ಸರ್, ರೆಸ್ಪಾನ್ಸಿಬಿಲಿಟಿ ಪ್ರತಿಯೊಂದು ಗೌರವ ಸಿಕ್ಕಾಗ ಜಾಸ್ತಿ ಆಗುತ್ತೆ. ಈ ಪ್ರಶಸ್ತಿ ಮೂಲಕ ನಿಮ್ಮ ಜವಾಬ್ದಾರಿಗಳು ಎಷ್ಟರ ಮಟ್ಟಿಗೆ ಹೆಚ್ಚುತ್ತೆ? ಖಂಡಿತ. ಯಾಕೆಂದರೆ ನಾವು ಈ ಸಾಧನೆಗಳು ನೋಡಿದಂಥ ಏನು ಈ ಸಾಧಕರು ಇದ್ದಾರಲ್ಲ, ಇವ್ರು ನೋಡಿದಂಥದ್ರಲ್ಲಿ ನಾವು ಮಾಡಿರೋಂಥ ಸಾಧನೆಗಳು ಏನೂ ಕೂಡ ಇಲ್ಲ. ನಾವು ಮುಂದೆ ನಮ್ಮ ಮೇಲೆ ಈ ಜವಾಬ್ದಾರಿ ಜಾಸ್ತಿ ಆಗ್ತಿದೆ. ಯಾಕೆಂದರೆ ನೀವೆಲ್ಲ ನಮ್ಮ ಸೊಸೈಟಿಯಲ್ಲಿ ಗಮನಿಸ್ತಾ ಇರ್ತೀರ, ನಾವು ಮಾಡ್ತಕ್ಕಂಥ ಸೇವೆಗಳು ಇನ್ನಷ್ಟು ಜನಕ್ಕೆ ಸ್ಫೂರ್ತಿ ಆಗಬೇಕು. ಆದ ಕಾರಣ ಇವತ್ತಿನ ಯಂಗ್ಸ್ಟರ್ಸ್ ಆಗಲಿ ಮತ್ತೊಂದಾಗಲಿ ಮತ್ತು ಜಾಸ್ತಿ ಇವುಗಳನ್ನ ಒಂದು ಡೆವಲಪ್ಮೆಂಟ್ ಮಾಡೋದ್ರ ಕಡೆ ಗಮನ ಕೊಡಲಿ ಮತ್ತು ಇದೆಲ್ಲ ಮುಂದೆ ಬರಲಿ ಅಂತ ಹೇಳ್ಬಿಟ್ಟು ನಾವು ಒಂದು ವರ್ಡ್ ಮಾತಾಡ್ತೀವಿ ಸರ್. ಕೊನೆಯದಾಗಿ ಈ ಅವಾರ್ಡ್ನ ಯಾರಿಗೆ ಡೆಡಿಕೇಟ್ ಮಾಡೋಕೆ ಇಷ್ಟಪಡ್ತೀರಾ ಸರ್? ನಮ್ಮ ಕನ್ನಡ ನಾಡಿನಾದ್ಯಂತ ಇರ್ತಕ್ಕಂಥ ನಮ್ಮ ಕನ್ನಡಿಗರಿಗೋಸ್ಕರ ನಾನು ಈ ಇದನ್ನು ಅವಾರ್ಡ್ನ ಡೆಡಿಕೇಟ್ ಮಾಡ್ತೀನಿ ಸರ್. ಸರ್, ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.